ಕಾಂಗ್ರೆಸ್ನ ಹಿರಿಯ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 94 ವರ್ಷದ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. 3 ಪುತ್ರರು, 4 ಪುತ್ರಿಯರು ಸೇರಿ 7 ಮಕ್ಕಳನ್ನ ಶಾಮನೂರು ಶಿವಶಂಕರಪ್ಪ ಅಗಲಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಶಾಮನೂರು ನಿಧನದಿಂದ ಬೆಂಬಲಿಗರಲ್ಲಿ ನೀರವ ಮೌನ ಆವರಿಸಿದೆ. ದಾವಣಗೆರೆಯ ಎಂಸಿಸಿಎ ಬ್ಲಾಕ್ನಲ್ಲಿರುವ ಶಾಮನೂರು ನಿವಾಸದ ಬಳಿ ಜಮಾಯಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ದಾವಣಗೆರೆ ವಿವಿಯ ಎಲ್ಲಾ ಕಾಲೇಜುಗಳಿಗೆ ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ಸೋಮವಾರ ನಿಗದಿಯಾಗಿದ್ದ ದಾವಣಗೆರೆ ವಿವಿಯ ಎಲ್ಲಾ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಸೋಮವಾರ ಸದನದಲ್ಲಿ ಶಾಮನೂರು ಶಿವಶಂಕರಪ್ಪ ಸಾವಿಗೆ ಸಂತಾಪ ಸೂಚಿಸಿದ ಬಳಿಕ ಕಲಾಪ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. 1971ರಲ್ಲಿ ಮೊದಲ ಬಾರಿ ಚುನಾವಣಾ ರಾಜಕೀಯ ಪ್ರವೇಶ ಮಾಡಿದ್ರು. ದಾವಣಗೆರೆ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಬಳಿಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 1994ರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 2013ರಲ್ಲಿ ಮೊದಲ ಬಾರಿಗೆ ಸಚಿವರಾಗಿದ್ದ ಶಾಮನೂರು ಶಿವಶಂಕರಪ್ಪ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಪಿಎಂಸಿ ಸಕ್ಕರೆ ಸಚಿವರಾಗಿ 2 ವರ್ಷ ಸೇವೆ ಸಲ್ಲಿಸಿದರು. 2 ವರ್ಷಗಳ ಬಳಿಕ ಪುತ್ರ ಮಲ್ಲಿಕಾರ್ಜುನಿಗೆ ಸಚಿವ ಸ್ಥಾನ ಬಿಟ್ಟುಕೊಟ್ಟಿದ್ದರು. 1997ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸಂಸದರಾಗಿದ್ದರು. 1999ರಲ್ಲಿ ಲೋಕಸಭೆ ಮಧ್ಯಂತರ ಚುನಾವಣೆಯಲ್ಲಿ ಸೋತಿದ್ದ ಶಾಮನೂರು ತಮ್ಮ 5 ದಶಕಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಸೋತಿದ್ದರು. 2004, 2008, 2013, 2018 ಹಾಗೂ 2023ರಲ್ಲಿ ಒಟ್ಟು 6 ಬಾರಿ ಶಾಸಕರಾಗಿದ್ದರು. ಶಾಮನೂರು ಶಿವಶಂಕರಪ್ಪರ ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ಮೂಲತಃ ವಿಜಯಪುರ ಜಿಲ್ಲೆಯ ಶಾಮನೂರಿನವರು. ಮೊದಲು ಉದ್ಯೋಗ ಅರಸಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ನೆಲೆಸಿದರು. ಬಳಿಕ ದಾವಣಗೆರೆಗೆ ಸ್ಥಳಾಂತರಗೊಂಡಿದ್ದರು. ಅಕ್ಕಿ ಮಾರಾಟದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಶಾಮನೂರು ಶಿವಶಂಕರಪ್ಪ ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ಮಾಡಿರುವ ಸಾಧನೆ ಅಪಾರ. ಹಲವು ಶಿಕ್ಷಣ ಸಂಸ್ಥೆಗಳ ಒಡೆಯರಾಗಿದ್ದ ಶಾಮನೂರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಯಾಗಿದ್ದರು. ಇವತ್ತಿನವರೆಗೂ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. ರಾಜಕೀಯದ ಜೊತೆಗೆ ತಮ್ಮ ಸಮುದಾಯದ ಒಗ್ಗಟ್ಟಿಗೂ ಶಾಮನೂರು ಶ್ರಮಿಸಿದ್ದರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ವೇಳೆ ಸ್ವಪಕ್ಷದ ಸಿದ್ದರಾಮಯ್ಯ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದರು. ಶಾಮನೂರು ಶಿವಶಂಕರಪ್ಪ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಅಪವಾದ, ಆರೋಪಗಳಿಂದ ದೂರವಿದ್ದರು. ಸಿಕ್ಕ ಅಧಿಕಾರವನ್ನ ಜನಕಲ್ಯಾಣಕ್ಕಾಗಿಯೇ ಮುಡಿಪಿಟ್ಟಿದ್ದರು. ಮುತ್ಸದ್ದಿ ನಾಯಕನ ಅಗಲಿಕೆಯಿಂದ ಸಮಾಜ ಬಡವಾಗಿದೆ ಎಂದಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ಯಾರಿಗೂ ಎಂದೂ ಕೆಡುಕು ಮಾಡಿರಲಿಲ್ಲ. ಕೊರೋನಾ ಕಾಲದಲ್ಲಿ ಸರ್ಕಾರ ಮಾಡದ ಕೆಲಸ ಅವರು ಮಾಡಿದ್ದರು. ಶಾಮನೂರು ಮಾನವೀಯತೆಗೆ ದೊಡ್ಡ ಹೆಸರು, ಶುದ್ಧ ಆಡಳಿತ ನೀಡಿದವರು ಎಂದಿದ್ದಾರೆ. ಇಡೀ ದೇಶದಲ್ಲಿ ಈ ಕೊರೋನಾ ಸಂಕಟದಲ್ಲಿ ಸುಮಾರು ಇಡೀ ದಾವಣಗೆರೆ ಜಿಲ್ಲೆಗೆ ಆ ಕೋವಿಡ್ ವ್ಯಾಕ್ಸಿನೇಷನ್ ಹಂಚಂತ ಒಂದು ಸರ್ಕಾರ ಮಾಡಕ್ ಆಗದೇ ಹೋದಂತ ತೀರ್ಮಾನನ ಫಸ್ಟ್ ಅವ್ರು ಮಾಡಿದ್ರು. ಅದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪಕ್ಷಕ್ಕೆ ಒಂದು ಮಾನವೀಯತೆಗೆ ಒಂದು ದೊಡ್ಡ ಶಕ್ತಿ ಬಂದದ್ದನ್ನ ನಾನಿವತ್ತು ಸ್ಮರಿಸಲೇಬೇಕಾಗ್ತದೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಉದ್ಯಮಿ ಅಶೋಕ್ ಕೇಣಿ ಸೇರಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನ ಅವರಿಗೆ ಅರ್ಪಿಸ್ತೇನೆ ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ದೇವರು ಅವರಿಗೆ ಒಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ನನಗೆ ತುಂಬ ಆಘಾತ ಆಗಿದೆ. ಮನಸ್ಸು ತೀವ್ರವಾದ ಆಘಾತ. ಅದನ್ನು ಕೇಳಿದಾಗ ಮನಸ್ಸಿಗೆ ನೋವಾಯಿತು. ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಷ್ಟೇ ಅಲ್ಲ, ಅದು ದೊಡ್ಡ ಕುಟುಂಬ. ಅವರ ಕುಟುಂಬದ ಎಲ್ಲ ಸದಸ್ಯಗಳಿಗೆ
ಈ ದುಃಖದ ಏನು ಒಡಲಿನಲ್ಲಿ ಅವರು ಸಿಲುಕಿದ್ದಾರೆ ಅದನ್ನೆಲ್ಲ ಸಹಿಸಿಕೊಂಡು ಅವರ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದೆ. ಇವತ್ತು ಭಾಳ ಬಿಗ್ ಟ್ರಾಜಿಡಿ. ನಮ್ದು ಯಾರು ಲೀಡರು, ಇದು ನ್ಯಾಷನಲ್ ಲೀಡರ್, ಅವರು ಇವತ್ತು ಇಲ್ಲ, ಇವತ್ತು ಹೋಗಿದ್ದಾರೆ ಖರೆ ಅವರು. ಬಟ್ ಹಿ ಹಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಸೊಸೈಟಿ, ಟು ದ ಇನ್ ಎವ್ರಿ ಫೀಲ್ಡ್. ನೀವು ಮೆಡಿಸನ್ ನೋಡ್ರಿ, ಇಂಜಿನಿಯರಿಂಗ್, ಆರ್ ಇನ್ ಲುಕಿಂಗ್ ಎಟ್ ಅವರ್ ಕಲ್ಚರ್ ಆ್ಯಂಡ್ ಅವರ್ ರಿಲಿಜನ್ ಆ್ಯಂಡ್ ಆಲ್ಸೋ ಇನ್ ಪೊಲಿಟಿಕ್ಸ್. ಅವ್ರು ಯಾವಾಗ ಮಾತಾಡಿದ್ರು ಎವ್ರಿಬಡಿ ಟು ಲಿಸನ್. ಈ ಕಿಡಿಗೇಡಿಯ ಮುಖವನ್ನ ನೋಡಿ, ಈತ ಸಾಮಾನ್ಯನಲ್ಲ. ಕುಡಿದ ಮತ್ತಿನಲ್ಲಿ ಈ ಕಳ್ಳ ಬಸ್ಸನ್ನೇ ಕದಿಯಲು ಮುಂದಾಗಿದ್ದಾನೆ. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಥಳಿ ರಸ್ತೆಯಲ್ಲಿ ಬಸ್ಸೊಂದನ್ನ ಪಾರ್ಕ್ ಮಾಡಲಾಗಿತ್ತು. ಕಳೆದ ರಾತ್ರಿ 10:30ಕ್ಕೆ ಈ ಬಸ್ಸಿನಡೆಗೆ ಕುಡಿದ ಮತ್ತಿನಲ್ಲಿ ಆಗಮಿಸಿದ ನಾಲ್ವರು ಬಸ್ಸಿನ ವೈರ್ ಕಟ್ ಮಾಡಿ ಕದ್ದು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಆದ್ರೆ ಅಮಲಿನಲ್ಲಿ ತೇಲಾಡ್ತಾ ಇದ್ದವರು ರಸ್ತೆ ಬದಿಯ ವಿದ್ಯುತ್ ಕಂಬಗಳಿಗೆ, ರಸ್ತೆ ಬದಿ ನಡೆದುಕೊಂಡು ಹೋಗ್ತಿದ್ದವರಿಗೂ ಡಿಕ್ಕಿ ಹೊಡೆದಿದ್ದಾರೆ. ಸಾರ್ವಜನಿಕರು ಬಸ್ ತಡೆಯುತ್ತಿದ್ದಂತೆ ಬಸ್ಸಿನಿಂದ ಮೂವರು ಎಸ್ಕೇಪ್ ಆಗಿದ್ದು, ಸಿಕ್ಕಿಬಿದ್ದ ಓರ್ವನಿಗೆ ಸಾರ್ವಜನಿಕರು ಥಳಿಸಿದ್ದಾರೆ. ಆರೋಪಿಯನ್ನ ಆನೇಕಲ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಈಸ್ಟ್ ಪಾರ್ಕ್ ಬಳಿ ಇರುವ ಮಮತಾ ಎಂಬುವರ ಮನೆಗೆ ಬಂದಿದ್ದ ಕಳ್ಳಸ್ವಾಮಿಗಳು ಅನ್ನದಾನ ಮಾಡಲು 40 ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಬಳಿಕ ನಿಮ್ಮ ಗಂಡನಿಗೆ ನಿಮ್ಮ ಕುಟುಂಬದ 2 ಮಹಿಳೆಯರು ಮಾಠ ಮಂತ್ರ ಮಾಡಿಸಿದ್ದಾರೆ ಅಂತ ಕತೆ ಹೇಳಿದ್ದಾರೆ. ಮಹಿಳೆ ಪರಿಹಾರ ಕೇಳಿದಾಗ 48 ಗ್ರಾಂ ಚಿನ್ನ ಪಡೆದು ಗೋಧಿ ಹಿಟ್ಟಿನ ಉಂಡೆಯಲ್ಲಿ ಹಾಕಿದ್ದಾರೆ. ಮಂತ್ರ ಹೇಳಿ 38 ದಿನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಲು ಹೇಳಿದ್ದಾರೆ. ಬಳಿಕ ಗೋಧಿ ಹಿಟ್ಟಿನ ಉಂಡೆಯಲ್ಲಿದ್ದ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. 2 ಗಂಟೆ ಬಳಿಕ ಮಹಿಳೆ ಉಂಡೆ ತೆಗೆದು ನೋಡಿದಾಗ ಮೋಸ ಹೋಗಿದ್ದು ಗೊತ್ತಾಗಿದೆ. ಮೊಟ್ಟೆ 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 ಪ್ರೋಟೀನ್ ಬೇಕಾ ಮೊಟ್ಟೆ ತಿನ್ನಿ, ವಿಟಮಿನ್ಸ್ ಬೇಕಾ ಮೊಟ್ಟೆ ತಿನ್ನಿ, ಕ್ಯಾಲ್ಸಿಯಂ ಬೇಕಾ ಮೊಟ್ಟೆ ತಿನ್ನಿ, ಹೀಗೆ ಬಹುತೇಕ ಪೌಷ್ಟಿಕಾಂಶಗಳನ್ನು ಪಡೆಯೋಕೆ ಮೊಟ್ಟೆ ತಿನ್ನಿ ಅಂತ ಸ್ವತಃ ವೈದ್ಯರೇ ಸಲಹೆ ಕೊಡ್ತಾರೆ. ಆದರೆ ಇಂಥ ಮೊಟ್ಟೆಗಳನ್ನ ಮಾರುವ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ನಲ್ಲೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವ ಚರ್ಚೆ ಆತಂಕ ಮೂಡಿಸಿದೆ. ಅಸಲಿಗೆ ವಿಷಯ ಏನಂದ್ರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬರು ಎಗ್ಗೋಸ್ ಬ್ರ್ಯಾಂಡ್ನ ಮೊಟ್ಟೆಗಳನ್ನು ಪರೀಕ್ಷೆ ನಡೆಸಿದ್ದಾರೆ. ಇದರ ವರದಿ ಪ್ರಕಾರ ಎಗ್ಗೋಸ್ ಬ್ರ್ಯಾಂಡ್ ಮೊಟ್ಟೆಗಳಲ್ಲಿ ಎಒಝೆಡ್ ಕ್ಯಾನ್ಸರ್ ಕಾರಕ ಅಂಶಗಳು ಇವೆ ಅಂತ ವರದಿ ಬಂದಿದೆ. ಹೀಗಾಗಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕವಾಗಿರುವ ನಿಷೇಧಿತ ನೈಟ್ರೋಫ್ಯೂರನ್ ಔಷಧದ ಅಂಶ ಇದೆ ಅನ್ನುವ ಚರ್ಚೆ ಶುರುವಾಗಿದೆ. ಈ ನೈಟ್ರೋಫ್ಯೂರಾನ್ ಔಷಧ ಮನುಷ್ಯರ ದೇಹದ ಜೀವಕೋಶವನ್ನು ಹಾನಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕುಂದಿಸುತ್ತೆ. ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗೆ ನೈಟ್ರೋಫ್ಯೂರಾನ್ ಕಾರಣವಾಗುತ್ತೆ. ಆದರೆ ಎಲ್ಲಾ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲೂ ಈ ಕ್ಯಾನ್ಸರ್ ಕಾರಕ ಇರೋದಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಮೊಟ್ಟೆಗಳನ್ನು ಪರೀಕ್ಷಿಸಿ ಕ್ಯಾನ್ಸರ್ ಕಾರಕ ಪತ್ತೆಯಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆರೋಗ್ಯ ಸಚಿವರು ಭರವಸೆ ನೀಡಿದ್ದಾರೆ. ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದನೇ ಕ್ರಮ ತಗೊಳ್ಬೇಕಾಗ್ತದೆ. ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ, ಎಲ್ಲ ಖಂಡಿತ ಮಾಡಿಸೋಣ. ದೇಶದ ಹಲವು ಚುನಾವಣೆಗಳಲ್ಲಿ ಬಿಜೆಪಿ ಮತಗಳ್ಳತನ ಮಾಡಿದೆ ಅಂತ ಆರೋಪಿಸಿ ದೆಹಲಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದೆ. ರಾಮ್ಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಕರ್ನಾಟಕ ಸಿಎಂ, ಡಿಸಿಎಂ ಸೇರಿ ಅನೇಕ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಮತಗಳ್ಳತನದ ಕುರಿತು ಭಾಷಣ ಮಾಡಿದ ರಾಹುಲ್ ಗಾಂಧಿ, ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದ್ದು ಸಾಬೀತಾಗಿದೆ. ಮೋದಿ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಶಾಮೀಲಾಗಿದೆ. ನಾವು ಮೋದಿ ಆರ್ಎಸ್ಎಸ್ ಸರ್ಕಾರವನ್ನ ತೆಗೆದುಹಾಕುತ್ತೇವೆ ಅಂತ ವಾಗ್ದಾಳಿ ನಡೆಸಿದ್ರು. सत्य और असत्य के बीच में लड़ाई हो रही है और मैं आपको इस स्टेज से गारंटी देके कहता हूं, आप देखना, हम सत्य को लेकर, सत्य के पीछे खड़े होकर नरेंद्र मोदी और अमित शाह को, आरएसएस की सरकार को हिंदुस्तान से हटाएंगे. ಮತಗಳ್ಳತನದ ವಿರುದ್ಧದ ಮಹಾಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಿಂದೂ ಧರ್ಮದ ಹೆಸರನ್ನು ಬಳಸಿಕೊಂಡು ಬಡಜನರನ್ನ ಗುಲಾಮರನ್ನಾಗಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದ್ರು. हिंदू धर्म के नाम पर, हिंदुत्व के नाम पर वो लोग फिर गरीबों को
गुलामी में रखना चाहते हैं। ಇನ್ನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಮಹಾರಾಷ್ಟ್ರ, ಹರಿಯಾಣ ಚುನಾವಣೆಯಲ್ಲಿ ಇವಿಎಂ ಮಷಿನ್ ಹ್ಯಾಕ್ ಮಾಡಲಾಗಿದೆ, ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆದ್ರೆ ಬಿಜೆಪಿ ಗೆಲ್ಲಲ್ಲ ಅಂತ ಗುಡುಗಿದ್ರು. मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. ಬೃಹತ್ ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೋದಿ ಸರ್ಕಾರದ ವಿರುದ್ಧ ಮತಗಳ್ಳತನದ ಆರೋಪ ಮಾಡಿದರು. ಕೇಂದ್ರ ಸರ್ಕಾರದವರು ಮೊದಲು ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನು ತೆಗೆಯುತ್ತಾರೆ, ನಂತರ ನಮ್ಮ ಆಧಾರ್ ರದ್ದು ಮಾಡ್ತಾರೆ, ರೇಷನ್ ಕಾರ್ಡ್ ತೆಗೆದು ಹಾಕ್ತಾರೆ ಅಂತ ಆರೋಪಿಸಿದರು. ರಸ್ತೆ ಚರಂಡಿ ನಿರ್ಮಾಣದಿಂದ ಬಡ ಜನರ ಉದ್ಧಾರ ಸಾಧ್ಯವೇ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಶನಿವಾರ ತುಮಕೂರಿನಲ್ಲಿ ನಡೆದ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡುವವರಿಗೆ ಪರಮೇಶ್ವರ್ ಈ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದೆ, ಉದ್ಧಾರ ಆಗ್ತದೆ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮೈ ಕೊರೆಯುವ ಚಳಿಗೆ ಸಿಲಿಕಾನ್ ಸಿಟಿಯ ಜನರು ಗಡಗಡ ನಡುಗುತ್ತಿದ್ದಾರೆ. ಶನಿವಾರ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 14ರಿಂದ 15 ಡಿಗ್ರಿಗೆ ಕುಸಿದಿದೆ. HAL ವ್ಯಾಪ್ತಿಯಲ್ಲಿ 13 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಇನ್ನು 3 ದಿನ ಬೆಂಗಳೂರಿನಲ್ಲಿ ಮೈ ಕೊರೆಯುವ ಚಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಬೀದರ್ನಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗಿದೆ. ಬೀದರ್ನಲ್ಲಿ ತಾಪಮಾನ 7.4 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ರೆ ಹಾಸನದಲ್ಲಿ 8.7 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಆಗುಂಬೆಯಲ್ಲಿ 9.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಧಾರವಾಡದಲ್ಲಿ 9.5 ಡಿಗ್ರಿ ಸೆಲ್ಸಿಯಸ್, ವಿಜಯಪುರದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇನ್ನು ರಾಜ್ಯದಲ್ಲಿ ಭಾರಿ ಚಳಿಯಿಂದಾಗಿ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕಲಬುರಗಿ, ವಿಜಯಪುರ, ಧಾರವಾಡ, ಬೆಳಗಾವಿ, ಗದಗ, ಕೊಪ್ಪಳ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಸದಾ ದೂರುಗಳ ವಿಚಾರಣೆ ತನಿಖೆ ನಡೆಯುತ್ತಿದ್ದ ಪರಪ್ಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಿಬ್ಬಂದಿ ಉಮಾಗೆ ಸಹೋದ್ಯೋಗಿಗಳು ಅದ್ಧೂರಿಯಾಗಿ ಸೀಮಂತ ಶಾಸ್ತ್ರ ನೆರವೇರಿಸಿದ್ದಾರೆ. ತುಂಬುಗರ್ಭಿಣಿ ಉಮಾ ಹೆರಿಗೆ ರಜೆ ಮೇಲೆ ತೆರಳುತ್ತಿದ್ದು ಸಹೋದ್ಯೋಗಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ. ಸೀರೆ, ಅಕ್ಕಿ, ಫಲತಾಂಬೂಲ ಸಹಿತ ಉಡಿ ತುಂಬಿ ಆರತಿ ಬೆಳಗಿ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಐತಿಹಾಸಿಕ ಬೇಲೂರು ಅಪರೂಪದ ಮದುವೆಗೆ ಸಾಕ್ಷಿಯಾಗಿದೆ. ಬೇಲೂರಿನ ಯುವತಿ ಇಂಗ್ಲೆಂಡ್ ವರನ ಕೈ ಹಿಡಿದಿದ್ದಾಳೆ. ಇಂಗ್ಲೆಂಡ್ನ ಜಾಯ್ ಹಾಗೂ ಎಬ್ಬೀಡು ಗ್ರಾಮದ ಹೇಮಶ್ರೀ ಹಿಂದೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಇಬ್ಬರ ಲವ್ ಸ್ಟೋರಿಗೆ ಪೋಷಕರು ಸಮ್ಮತಿಸಿದ ಹಿನ್ನೆಲೆ ಅದ್ಧೂರಿಯಾಗಿ ಮದುವೆ ನಡೆದಿದೆ. ಪರಭಾಷಾ ಸಿನಿಮಾಗಳ ಮೇಲಿನ ಕನ್ನಡಿಗರ ಒಲವಿನ ಬಗ್ಗೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಡೀ ಕನ್ನಡ ಇಂಡಸ್ಟ್ರಿಯ ಪರವಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದೆ. ಎಷ್ಟೋ ಜನ ಪಾಪ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ, ಜನ ಬಂದದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ. ಮೊಬೈಲ್ ಅಲ್ಲಿ ನೋಡ್ಕೋತೀವಿ, ಪೈರೇಟೆಡ್ ವರ್ಷನ್ ನೋಡ್ಕೋತೀವಿ, OTT ನೋಡ್ತೀವಿ ಅಂತ ಕಾಯ್ತಾರೆ. ಆದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಇಲ್ಲಿಗೆ ಇನ್ನೊಂದು 2-3 ವರ್ಷ ಹೋದ್ರೆ ಪ್ರಾಬಬ್ಲಿ ಆರ್ಟಿಸ್ಟ್ಗಳೇ ಸಿಗಲ್ವೇನೋ ನಮಗೆ ಸಂಭ್ರಮಿಸೋದಕ್ಕೆ.